ಮುತ್ತೂಟ್ ಫೈನಾನ್ಸ್ನ ವಿರುದ್ಧ ಜಗಳೂರಿನಲ್ಲಿ ಪ್ರತಿಭಟನೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಮುತ್ತೂಟ್ ಫೈನಾನ್ಸ್ ಖಾಸಗಿ ಕಂಪನಿಯು ಗ್ರಾಹಕರಿಗೆ ಬಂಗಾರದ ಸಾಲವನ್ನು ನೀಡುತ್ತಾ ಇದ್ದು, ಸದರಿ ಸಾಲಕ್ಕೆ ಬಡ್ಡಿ ವಿಧಿಸದೆ ಕಾನೂನು ಬಾಹಿರವಾಗಿ ಬಡ್ಡಿ ವಿಧಿಸಿ ಗ್ರಾಹಕರಿಗೆ ಫೋನ್ ಕರೆ ಮಾಡುವುದರ ಮೂಲಕ ಬಡ್ಡಿ ಕಟ್ಟಲು ದಬ್ಬಾಳಿಕೆ ಮಾಡ್ತಾ ಇದ್ದು, ಸದರಿ ಹಣಕಾಸು ಸಂಸ್ಥೆಯು ತಮಗೆ ಮನ ಬಂದಂತೆ ಕಾನೂನು ಬಾಹಿರವಾಗಿ ಬಡ್ಡಿಯನ್ನ ವಿಧಿಸಿ ಅಡವಿಟ್ಟಂತ ಚಿನ್ನದ ಒಡವೆಗಳನ್ನು ಹರಾಜು ಮಾಡ್ತಾ ಇವೆ ಎಂದು ನೋಟಿಸ್ ನೀಡೋದರ ಮೂಲಕ ದುಬಾರಿ ಸಾಲದ ಹೊರೆಯನ್ನ ಹೊರಿಸ್ತಾ ಇದ್ದಾರೆ. ಅದಕ್ಕೆ ಜಗಳೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಮಾಸುದೇವ ಮೇಟಿ ಬಣದಿಂದ ಹಾಗೂ ಹಸಿರು ಸೇನೆಯ ಸಂಘದವರು ಇಂದು ರಾಜ್ಯ ತಾಲೂಕಿನಲ್ಲಿ ಪ್ರತಿಭಟಿಸುವ ಮುಖಾಂತರ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ತಾಲೂಕು ಹಸಿರು ಸೇನೆ ವಾಸುದೇವ ಮೇಟಿ ಬಣದ ತಾಲೂಕು ಅಧ್ಯಕ್ಷರಾದ ಬಿ ಕುಮಾರ್, ಭರಮಸಮುದ್ರ, ಬಸವರಾಜ್, ಏಕಾಂತಪ್ಪ, ದೊಡ್ಡನಳ್ಳಿ ಲೋಕೇಶ್, ಕೃಷ್ಣಪ್ಪ, ಬಸಣ್ಣ, ಚಂದ್ರಪ್ಪ, ಮಹೇಶ್, ಮಧು ಮೊದಲಾದವರು ಪಾಲ್ಗೊಂಡಿದ್ದರು. ತಾಲೂಕು ವರದಿಗಾರರಾದ ಭರತ್ ನಾಡಿಗ ಅವರು ಸ್ಥಳೀಯವಾಗಿ ಮನವಿ ಸಲ್ಲಿಸಲು ನೆರವಾದರು. ಜಗಳೂರು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಯಾರೂ ಕೂಡ ಬಡ್ಡಿಯನ್ನು ವಸೂಲು ಮಾಡಂಗಿಲ್ಲ. ಅವಾಗ ಕೋವಿಡ್ ಸಮಿತಿ ಇರುತ್ತೆ. ಆ ಟೈಮಲ್ಲಿ ನಮ್ಮ ಜಗಳೂರು ತಾಲೂಕು ಅತಿ ಹಿಂದುಳಿದ ತಾಲೂಕು, ಅದರಲ್ಲಿ ಬರ ತಾಲೂಕು ಅಂತ ಘೋಷಣೆ ಆಗಿದೆ. ಆ ಟೈಮಲ್ಲಿ ಟೈಮಲ್ಲಿ ನಮ್ಮ ರೈತರು ಗೋಡಿಟ್ಟ ವಿಚಾರದಾಗ 1,38,500 ರೂಪಾಯಿಗೆ ಗೋಡಿಟ್ಟಿರ್ತಾರೆ. ಆ ಟೈಮಲ್ಲಿ ಗೋಡಿಟ್ಟಾಗ ಅವರು ಒಂದು ಟೈಮ್ 50,000 ರೂಪಾಯಿ ಬಡ್ಡಿ ಕಟ್ಟಿರ್ತಾರೆ. 50,000 ಕಟ್ಟಿದಾದ ನಂತರ ಮತ್ತೆ ಅವರಿಗೆ ಮುತ್ತೂಟ್ ಫೈನಾನ್ಸಿಂದ ಒಂದು ನೋಟಿಸ್ ಕಳಿಸ್ತಾರೆ. ಏನಂತ ಕಳಿಸ್ತಾರೆ ಅಂದ್ರೆ 3 ಲಕ್ಷ ರೂಪಾಯಿ ಕಟ್ಟಬೇಕು, ಮತ್ತೆ ಇಲ್ಲಾಂದ್ರೆ ನಿಮ್ಮ ಗೋಲ್ಡ್ ಇಟ್ಟರು ಅಂತ ಗೋಲ್ಡನ್ನ ನಾವು ಹರಾಜು ಮಾಡ್ತೀವಿ ಅಂತ ಕಳಿಸಿದಾಗ ನಾವು ಸಾಕಷ್ಟು ಬಾರಿ ನಮ್ಮ ರೈತರ ನಮ್ಮ ಏನೋ ಸಮಸ್ಯೆನ ಸ್ಪಂದಿಸಿ ಆ ರೈತರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಮುತ್ತೂಟ್ ಫೈನಾನ್ಸ್ ಹೋದಾಗ ಅದು ಯಾವುದೇ ಕಾರಣಕ್ಕೂ ನಾವು ಒಂದು ನ್ಯಾಯ ಪೈಸನ್ನು ನಾವು ಬಡ್ಡಿಯನ್ನು ಕಡಿಮೆ ಮಾಡಲ್ಲ ಅಂತ ಹೇಳಿ ಅಲ್ಲಿನ ಏನು ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾರೆ. ನಾವು ಸುಮಾರು ಈಗಲೇ 1 ವರ್ಷದಿಂದ ನಾವು ಅವ್ರಿಗೆ ಲೆಟರ್ ಇಟ್ಕೊಟ್ಟಿದ್ದೀವಿ. ರೈತರಿಗೆ ಒಂದು ಯಾವುದೇ ಒಂದು ಕಿಚ್ಚತ್ತು ಒಂದು ಬೆಲೆ ಕೊಡೋದೇ ಈ ಫೈನಾನ್ಸ್ನವರು ಅಧಿಕ ಬಡ್ಡಿ ನಮ್ಮ ಜಗಳೂರು ತಾಲೂಕಿನ ರೈತರಿಂದ ವಸೂಲಿ ಮಾಡ್ತಿದ್ದಾರೆ. ಇದೇನು ತಕ್ಷಣ ರಾಜ್ಯ ಸರ್ಕಾರಕ್ಕಾಗಿರಲಿ ಕೇಂದ್ರ ಸರ್ಕಾರಕ್ಕಾಗಿರಲಿ ಇಂಥ ಏನು ರೈತರಿಗೆ ವಂಚನೆ ಮಾಡ್ತಾರ ಅಂತ ಫೈನಾನ್ಸ್ಗಳನ್ನ ಕಡಿವಾಣ ಹಾಕ್ಬೇಕು.